ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಅಧ್ಯಕ್ಷರ ಗಾಜಾ ಪ್ಲಾನ್ ಪಾಕಿಸ್ತಾನಕ್ಕೆ ಹೊಡೆತ ಕೊಡುತ್ತೆ ಅನ್ನೋದನ್ನ ನಿಮಗೆ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ. ಟ್ರಂಪ್ ಜಿಂದಾಬಾದ್ ಅಂತ ಕೂಗಿದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರದ ವಿರುದ್ಧ ಜನ ತಿರುಗಿ ಬೀಳ್ತಾರೆ ಅಂತ ಹೇಳಿದ್ದೆ. ಈಗ ಗಾಜಾ ಪ್ಲಾನ್ ಮೂಲಕ ಟ್ರಂಪ್ ಹಾಗೂ ನೆತನ್ಯಾಹು ಗೆಲ್ತಾ ಇದ್ದಾರೆ. ಪಾಕಿಸ್ತಾನ ಸೇರಿದಂತೆ ಇಸ್ಲಾಮಿಕ್ ದೇಶಗಳು ಅಲ್ಲಿ ಮುಖಕ್ಕೆ ಮಸಿ ಬಳ್ಕೋತಾ ಇವೆ. ಅದರಲ್ಲೂ ಪಾಕಿಸ್ತಾನ ಒದೆ ತಿಂದ ನಾಯಿ ಥರ ಉಳಿಡೋದಕ್ಕೆ ಶುರು ಮಾಡಿದೆ. ಗಾಜಾ ಪ್ಲಾನ್ ನಮ್ದಲ್ಲ, ನಮಗೆ ತೋರಿಸಿದ್ದೇ ಬೇರೆ, ನಾವು ಸೈನ್ ಮಾಡಿದ ಮೇಲೆ ಪ್ಲಾನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನದ ಉಪ ಪ್ರಧಾನಿ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ನಿಂತು ಹೇಳ್ತಾ ಇದ್ರೆ, ಟ್ರಂಪ್ ಗಾಜಾ ಪ್ಲಾನ್ ಅನ್ನ ನಾವು ಸ್ವಾಗತಿಸ್ತೀವಿ, ಅದು ಸೂಪರ್ ಆಗಿದೆ, ಟ್ರಂಪ್ ಜಿಂದಾಬಾದ್, ಜೀತೆ ರಹೋ ಅಬೂಜಾನ್ ಅಂತೆಲ್ಲ ಟ್ವೀಟ್ ಮಾಡಿದ್ದ ಶಹಬಾಜ್ ಶರೀಫ್ ಈಗ ಗಂಟ್ಲಲ್ಲಿ ಮೂಳೆ ಸಿಕ್ಕಂಡವನ ಹಾಗೆ ಮುಖ ಮಾಡ್ಕೊಂಡು ಕೂತಿದ್ದಾನೆ. ಇದೆಲ್ಲದರ ಜೊತೆ ಪಿಒಕೆಯಲ್ಲಿ ಪರಿಸ್ಥಿತಿ ದಿನೇ ದಿನೇ ಪಾಕಿಸ್ತಾನದ ಕೈ ತಪ್ಪು ಹೋಗ್ತಾ ಇದೆ. ಅಲ್ಲಿನ ಪ್ರತಿಭಟನಾಕಾರರು ಆಕ್ರಮಿತ ಕಾಶ್ಮೀರವನ್ನ ಭಾರತದ ಒಳಗೆ ವಿಲೀನ ಮಾಡಿಬಿಡಿ, ಪಾಕಿಸ್ತಾನದಿಂದ ಮುಕ್ತಿ ಕೊಡಿ ಅನ್ನೋ ಘೋಷಣೆಗಳನ್ನು ಕೂಗೋದಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಪಂಜಾಬಿಗಳು ಹಾರಿಸಿದ ಗುಂಡಿಗೆ 15ಕ್ಕೂ ಹೆಚ್ಚು ಕಾಶ್ಮೀರಿಗಳ ಸಾವುಂಟಾಗಿದೆ. ಹಾಗೆ ಪಂಜಾಬ್ ಸೈನಿಕರು ಹಾಗೂ ಪೊಲೀಸರನ್ನ ಹಿಡ್ಕೊಂಡು ಬಡಿತಿರೋ ಕಾಶ್ಮೀರಿಗಳು ಅವ್ರ ಬಟ್ಟೆ ಬಿಚ್ಚಿಸಿ ನೇತ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಮತ್ತು ಗಾಜಾ ಪ್ಲಾನ್ ನಲ್ಲಿ ನೆತನ್ಯಾಹು ಹಾಗೂ ಟ್ರಂಪ್ ಗೆಲ್ತಾ ಹೋಗ್ತಾ ಇರೋದು ಹೇಗೆ? ಗಾಜಾ ಪ್ಲಾನ್ ಬಗ್ಗೆ ಭಾರತ ಏನ್ ಹೇಳ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಗಾಜಾ ಮೇಲಿನ ಬಾಂಬಿಂಗ್ ಅನ್ನ ತಕ್ಷಣಕ್ಕೆ ನಿಲ್ಲಿಸಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಇಸ್ರೇಲಿಗೆ ಕೊಟ್ಟಿರೋ ಆದೇಶ. ಹಾಗಂತ ಇಸ್ರೇಲ್ ಗಾಜಾ ಮೇಲಿನ ದಾಳಿಯನ್ನ ನಿಲ್ಲಿಸಿಬಿಡುತ್ತಾ? ಅವರು ಇದುವರೆಗೆ ಅಮೆರಿಕ ಬಹಿರಂಗವಾಗಿ ಹೇಳಿದ್ದನ್ನು ಕೇಳಿದ ಉದಾಹರಣೆ ಇಲ್ಲ. ಹೀಗಾಗಿ ಈಗಲೂ ಇಸ್ರೇಲ್ ಸುಮ್ಮನಾಗತ್ತೆ ಅಂತೇನು ಅನ್ಸೋದಿಲ್ಲ. ಯಾಕೆಂದ್ರೆ ಟ್ರಂಪ್ ಹಾಗೂ ನೆತನ್ಯಾಹು ನಡುವೆ ಒಂದು ವಿಚಿತ್ರ ಅಂಡರ್ಸ್ಟ್ಯಾಂಡಿಂಗ್ ಕಾಣ್ತಾ ಇದೆ. ನಾನು ಹೊರಗೆ ಏನು ಬೇಕಾದರೂ ಹೇಳಲಿ, ನೀನು ಏನು ಮಾಡಬೇಕು ಅದನ್ನೇ ಮಾಡು ಅನ್ನೋ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು ಟ್ರಂಪ್ ಕಡೆಯಿಂದ ನೆತನ್ಯಾಹುಗೆ ಇದೆಯೇನೋ ಅನ್ನೋ ಹಾಗೆ ನೆತನ್ಯಾಹು ಅಮೆರಿಕ ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ. ಅಮೆರಿಕದ ಅತ್ಯಾಪ್ತ ಮಿತ್ರ, ಡಿಫೆನ್ಸ್ ಪಾರ್ಟ್ನರ್, ಆ ಭಾಗದ ಅತಿದೊಡ್ಡ ಸಂಧಾನಕಾರ ಕತಾರ್ ಮೇಲೆ ಬಾಂಬುಗಳನ್ನು ಹಾಕಿ ಆಮೇಲೆ ಟ್ರಂಪ್ ಪಕ್ಕದಲ್ಲಿ ಕೂತ್ಕೊಂಡು, ಸಾರಿ ಕತಾರ್, ನಾವು ದಾಳಿ ಮಾಡಿದ್ದು ನಿಮ್ಮ ಮೇಲಲ್ಲ, ನಿಮ್ಮಲ್ಲಿ ಅಡಗಿ ಕೂತಿದ್ದ ಹಮಾಸ್ ಉಗ್ರರ ಮೇಲೆ ಅಂತ ಹೇಳಿದ್ದವರು ನೆತನ್ಯಾಹು. ಅದೊಂಥರ ಹೆಂಗಿತ್ತು ಅಂದ್ರೆ, ಯಾರಿಗಾದರೂ ಕಪಾಳಕ್ಕೆ ಹೊಡೆದು, ಸಾರಿ ಬ್ರದರ್, ನಾನು ಹೊಡೆದಿದ್ದು ನಿನಗಲ್ಲ, ನಿನ್ನ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತಲ್ಲ ಅದಕ್ಕೆ ಅಂತ ಹೇಳಿದ್ರೆ ಹೆಂಗಿರುತ್ತೋ ಥೇಟ್ ಹಂಗೆ ನೆತನ್ಯಾಹು ಕತಾರ್ಗೆ ಸಾರಿ ಕೇಳಿದ್ರು. ಹೀಗೆ ಸಾರಿ ಕೇಳಿದ ಬೆನ್ನಲ್ಲೇ ಕತಾರ್ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಪ್ರೋಗ್ರಾಮ್ಗೆ ಓಕೆ ಹೇಳ್ತು. ಕತಾರ್ ಜೊತೆ ಇನ್ನು ಕೆಲ ಮುಸ್ಲಿಂ ದೇಶಗಳು ಕೂಡ ಟ್ರಂಪ್ ಜಿಂದಾಬಾದ್ ಅನ್ನೋದಕ್ಕೆ ಶುರು ಮಾಡಿದ್ವು. ಇನ್ನು ಗೆಳೆಯರೆ, ಇಸ್ಲಾಂ ಜಗತ್ತಲ್ಲಿ ಇಂಥದ್ದೇನಾದ್ರೂ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪಾಕಿಸ್ತಾನ ಇಲ್ಲದೆ ಇದ್ರೆ ಹೆಂಗೆ? ಕರೆಯದ ಮದುವೆಗೂ ಹೋಗಿ ಪುಗ್ಸೆಟ್ಟೆ ಉಂಡು ಫೋಟೋ ತೆಗೆಸ್ಕೊಂಡು ಬರೋ ಜನ ಅವರು. ಹಿಂಗಾಗಿ ಪಾಕಿಸ್ತಾನ ಕೂಡ ಅಲ್ಲಿಗೆ ಹೋಯ್ತು. ಮುನೀರು ಹಾಗೂ ಶಹಬಾಜು ಅನ್ನೋ ಇಬ್ಬರು ಜೋಕರ್ಗಳನ್ನು ನೋಡಿ ಟ್ರಂಪ್ಗೆ ಕೂಡ ಮಜಾ ತಗೋಬೇಕು ಅಂತ ಅನ್ನಿಸ್ತೇನೋ, ಅವರು ಪಾಕಿಸ್ತಾನವನ್ನು ಯದ್ವಾ ತದ್ವಾ ಹೊಗಳಿದ್ರು. ನಮ್ಮ 20 ಪಾಯಿಂಟ್ ಪ್ರೋಗ್ರಾಮ್ಗೆ ಪಾಕಿಸ್ತಾನ ಬೆಂಬಲ ಕೊಟ್ಟಿದೆ, ಪಾಕಿಸ್ತಾನ ಮತ್ತು ನಾವು ಸೇರ್ಕಂಡೆ ಇದನ್ನ ರೂಪಿಸಿದ್ದು ಅಂತೆಲ್ಲ ಟ್ರಂಪ್ ಹೇಳಿದ್ರು. ಆತ ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ವರ್ಲ್ಡ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತಾ ಇದ್ದೀವಿ, ನಮ್ಮ ಪ್ರಭಾವ ಬೆಳೀತಾ ಇದೆ, ಹೆಂಗೆ ನಾವು ಅಲ್ವಾ ಭಾರತವನ್ನು ದೂರ ಇಟ್ಟು ಟ್ರಂಪ್ ನಮಗೆ ದಾವತ್ತು ಕೊಡ್ತಾ ಇದ್ದಾರೆ ಅಂತ ಪಾಕಿಸ್ತಾನದ ಪ್ರಧಾನಿ ಹಾಗೂ ಫೀಲ್ಡ್ ಮಾರ್ಷಲ್ ಇಬ್ಬರು ಅಲ್ಲಿ ಕುಣಿಯೋದಕ್ಕೆ ಶುರು ಮಾಡಿದರು. ಆದರೆ ಈ 20 ಪಾಯಿಂಟ್ ಪ್ರೋಗ್ರಾಮ್ ಅನ್ನೋದು ಮನೆ ಹಾಳು ಮಾಡುತ್ತೆ ಅನ್ನೋದನ್ನ ಮೊದಲಲ್ಲಿ ಅರ್ಥ ಮಾಡಿಕೊಂಡಿದ್ದು ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಾಕ್ ದಾರ್ ಮಾತ್ರ. ಆದರೆ ಆತನನ್ನು ಈ ಆಟಕ್ಕೆ ಅವ್ರು ಸೇರಿಸ್ಕೊಂಡಿದ್ರೋ ಇಲ್ವೋ ಅಂತೂ ಆತ ಇದು ನಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಇದು ಟ್ರಂಪ್ ಅಲ್ಲ, ಸೌದಿ ಅರೇಬಿಯಾ ಹೇಳಿದ್ದಕ್ಕೆ ನಾವು ಕೇಳಿದ್ದು ಅಂತ ಒಂದು ಟ್ಯಾಪೆ ಹಾಕೋದಕ್ಕೆ ಕೂಡ ಟ್ರೈ ಮಾಡ್ದ. ಆದರೆ ಮೊನ್ನೆ ಪಾರ್ಲಿಮೆಂಟಲ್ಲಿ ನಿಂತು ಅಯ್ಯಯ್ಯೋ ನಮಗೆ ಅಮೆರಿಕ ಮೋಸ ಮಾಡ್ತು ಅಂತ ಗೋಳಾಡೋದಕ್ಕೆ ಇಶಾಕ್ ದಾರ್ ಶುರು ಮಾಡಿದ್ದಾನೆ. ಆದರೆ ಭಾರತ ಮಾತ್ರ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಅನ್ನ ಸ್ವಾಗತಿಸಿದೆ. ಈ ಪ್ಲಾನ್ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡುತ್ತೆ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಪ್ಲಾನು? ಗೆಳೆಯರೆ, ಅಲ್ಲಿ ಗಾಜಾನ ಸಂಪೂರ್ಣವಾಗಿ ಹಾಕೊಂಡು ಬಿಡಬೇಕು ಅನ್ನೋದು ಈ ಹಿಂದಿನಿಂದಲೂ ಟ್ರಂಪ್ ಹಾಗೂ ನೆತನ್ಯಾಹು ಅವರ ಪ್ಲಾನ್ ಆಗಿತ್ತು. ಅದಕ್ಕೆ ಅರಬ್ ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ವು. ಟ್ರಂಪ್ ಅಲ್ಲಿ ಒಂದು ಗೇಮ್ ಆಡಿದ್ರು, ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು, ನಮ್ಮ ಮಾತನ್ನ ನೆತನ್ಯಾಹು ಕೂಡ ಕೇಳೋದಿಲ್ಲ ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿ ಆ ನಂತರ ನೆತನ್ಯಾಹುನ ಕರೆಸ್ಕೊಂಡು ಕತಾರ್ ಒಂದು ಸಾರಿ ಹೇಳಿಸಿ, ಗಾಜಾಗ ನಾನು 20 ಪಾಯಿಂಟ್ ಪ್ರೋಗ್ರಾಮ್ ರೆಡಿ ಮಾಡಿದ್ದೀನಿ, ಇದು ಗಾಜಾದಲ್ಲಿ ಶಾಂತಿ ಮೂಡೋ ಹಾಗೆ ಮಾಡುತ್ತೆ, ಇಸ್ರೇಲ್ಗೂ ನಾನು ಬುದ್ಧಿ ಹೇಳ್ತೀನಿ, ನೀವು ಒಪ್ಪಿದ್ರೆ ಇಸ್ರೇಲ್ ಹತ್ರ ಇದಕ್ಕೆ ಒಪ್ಪೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು ಟ್ರಂಪ್. ಅದಕ್ಕೆ ಇಸ್ಲಾಮಿಕ್ ದೇಶಗಳು ಓಕೆ ಅಂದ್ವು. ಈಗ ಆ ಪ್ರೋಗ್ರಾಮ್ ಜಾರಿಗೆ ಬರ್ತಾ ಇದೆ.
ಅದಕ್ಕೆ ಅಮೆರಿಕ ಹಮಾಸ್ಗೆ ಅಂತಿಮ ಗಡುವನ್ನು ಕೂಡ ಕೊಟ್ಟಿದೆ. ಅದರ ಪ್ರಕಾರ ಹಮಾಸ್ ಆಯುಧಗಳನ್ನು ಕೆಳಗಿಟ್ಟು ಶರಣಾಗಬೇಕು, ಗಾಜಾದಲ್ಲಿನ ಟನಲ್ಗಳನ್ನು ನಾಶ ಮಾಡಬೇಕು, ಸೇನಾ ಪೋಸ್ಟುಗಳನ್ನು ಖಾಲಿ ಮಾಡಬೇಕು, ಹಮಾಸ್ ಅಧಿಕಾರವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು, ದೇಶ ಬಿಟ್ಟು ಹೋಗೋದಾದರೆ ಹೋಗಬಹುದು, ಹಾಗೆ ಇಸ್ರೇಲಿನ ಒತ್ತೆಯಾಳುಗಳನ್ನು ಕೂಡ ಬಿಡುಗಡೆ ಮಾಡಬೇಕು. ಇಸ್ರೇಲ್ ಕೂಡ ತನ್ನ ಜೈಲುಗಳಲ್ಲಿರೋ ಪ್ಯಾಲೆಸ್ತೀನಿಗಳನ್ನು 2,000 ಮಂದಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಗಾಜಾದಲ್ಲಿ ನ್ಯೂಟ್ರಲ್ ಆಡಳಿತ ಇರುತ್ತೆ, ಅದರಲ್ಲಿ ಹಮಾಸ್ ಇರೋದಿಲ್ಲ. ಅದಕ್ಕಾಗಿ ಒಂದು ಶಾಂತಿ ಮಂಡಳಿಯನ್ನು ರಚನೆ ಮಾಡ್ತಾರೆ, ಅದು ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೆ. ಆಮೇಲೆ ಅಲ್ಲಿ ಶಾಂತಿ ಪಾಲನಾ ಪಡೆಗಳು ಬರುತ್ತವೆ. ಅಲ್ಲಿವರೆಗೆ ಇಸ್ರೇಲಿನ ಸೇನೆನೇ ಅಲ್ಲಿರುತ್ತೆ. ಆ ಪಡೆಗಳು ಬಂದ ನಂತರ ಇಸ್ರೇಲ್ ಸೇನೆ ಹಂತ ಹಂತವಾಗಿ ಅಲ್ಲಿಂದ ಹಿಂದಕ್ಕೆ ಸರಿಬೇಕು. ಆಮೇಲೆ ಗಾಜಾ ಕಟ್ಟೋ ಕೆಲಸ ನಡಿಬೇಕು. ಅದಾದ ಮೇಲೆ ಅಲ್ಲಿ ಶಾಂತಿ ನೆಲೆಗೊಂಡಿದೆ ಅನ್ನೋದು ಖಾತ್ರಿ ಆದರೆ ಪ್ಯಾಲೆಸ್ತೀನ್ ದೇಶ ಆಗಬೇಕಾ ಬೇಡವಾ ಅನ್ನೋದನ್ನ ಅಮೆರಿಕ ಡಿಸೈಡ್ ಮಾಡುತ್ತೆ. ಇಲ್ಲಿ ಅಮೆರಿಕ ಹಮಾಸ್ಗೆ ಹೊಡಿತಾ ಇದೆ, ಪ್ಯಾಲೆಸ್ತೀನಿಗಳಿಗೆ ಟೋಪಿ ಹಾಕ್ತಾ ಇದೆ. ಅರಬ್ ದೇಶಗಳು ಹಾಗೂ ಇನ್ನುಳಿದ ಇಸ್ಲಾಮಿಕ್ ದೇಶಗಳ ಕಿವಿ ಮೇಲೆ ಹೂವಿಡ್ತಾ ಇದೆ. ಈ ಒಪ್ಪಂದಕ್ಕೆ ಈಗ ಅರಬ್ ದೇಶಗಳು ಹಾಗೂ 8 ಇಸ್ಲಾಮಿಕ್ ದೇಶಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟಿವೆ. ಇನ್ನು ಇಲ್ಲಿ ಹಮಾಸ್ಗೆ ಕೂಡ ಇದಕ್ಕೆ ನೀವು ಒಪ್ತೀರಾ ಅಥವಾ ಗಾಜಾ ಮೇಲೆ ದಾಳಿಯನ್ನು ತೀವ್ರಗೊಳಿಸಬೇಕಾ ಬೇಗ ಹೇಳಿ ಅಂತ ಟ್ರಂಪ್ ಭಾನುವಾರದವರೆಗೆ ಅಂತಿಮ ಗಡುವನ್ನು ಕೊಟ್ಟು ಟ್ರೂತ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಈಗ ಹಮಾಸ್ ಕೂಡ ಟ್ರಂಪ್ ಅವರ ಸಂಧಾನ ಸೂತ್ರಕ್ಕೆ ಭಾಗಶಃ ಒಪ್ಪಿಗೆಯನ್ನು ಕೊಟ್ಟಿದೆ. ಅವರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಇಸ್ರೇಲ್ ಪ್ರಕಾರ ಅಲ್ಲಿ ಸುಮಾರು 40 ಒತ್ತೆಯಾಳುಗಳಿರಬೇಕು. ಆದರೆ ಅದರಲ್ಲಿ ಎಷ್ಟು ಮಂದಿ ಬದುಕಿದ್ದಾರೆ ಗೊತ್ತಿಲ್ಲ. ಎಷ್ಟು ಮಂದಿಯನ್ನ ಹಮಾಸ್ ಬದುಕೋದಿಕ್ಕೆ ಬಿಟ್ಟಿದೆ, ಎಷ್ಟು ಮಂದಿಯನ್ನ ಕೊಂದು ಹಾಕಿದೆ ಅನ್ನೋ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಸಿಗ್ತಾ ಇಲ್ಲ. ಒಂದು 10-12 ಜನ ಮಾತ್ರ ಬದುಕಿರಬಹುದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ಬದುಕಿದ್ದಾರೆ ಅವರನ್ನ ಮತ್ತು ಸತ್ತವರ ಹೆಣಗಳನ್ನು ಕೂಡ ಹಮಾಸ್ ಇಸ್ರೇಲಿಗೆ ವಾಪಸ್ಸು ಕೊಡಬೇಕಾಗತ್ತೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಹಾಗೆ ಅಲ್ಲಿ ನ್ಯೂಟ್ರಲ್ ಆಡಳಿತ ಇರುತ್ತೆ ಅಂದರೆ ನಮಗೆ ಯಾವ ಸಮಸ್ಯೆನೂ ಇಲ್ಲ, ಅದೂ ಇರಲಿ ಅಂತ ಹೇಳಿದ್ದಾರೆ. ಆದರೆ ಆಯುಧಗಳನ್ನು ಸಂಪೂರ್ಣವಾಗಿ ಕೆಳಗಿಟ್ಟು ಶರಣಾಗೋದಕ್ಕೆ ಹಮಾಸ್ ಇನ್ನೂ ಒಪ್ಪಿಲ್ಲ. ನಮ್ಮ ರಕ್ಷಣೆಗೆ ನಮಗೆ ಆಯುಧಗಳು ಬೇಕು, ಅವುಗಳನ್ನು ನಾವು ಇಟ್ಕೋತೀವಿ, ಅದರ ಅಗತ್ಯ ನಮಗಿದೆ ಅಂತ ಹಮಾಸ್ ಹೇಳ್ತಾ ಇದೆ. ಅವರಲ್ಲಿ ಆಯುಧಗಳನ್ನು ಕೆಳಗಿಡೋದಕ್ಕೆ ಒಪ್ಪದೇ ಇದ್ರೆ ದಾಳಿ ನಿಲ್ಲಿಸೋದಕ್ಕೆ ಇಸ್ರೇಲ್ ಕೂಡ ಒಪ್ಪೋದಿಲ್ಲ. ಆದರೂ ಸದ್ಯಕ್ಕೆ ಟ್ರಂಪ್ ಬಾಂಬಿಂಗ್ ಅನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಅದು ಒತ್ತೆಯಾಳುಗಳ ಹಸ್ತಾಂತರಕ್ಕೆ ಮತ್ತು ಗಾಜಾದ ಜನಕ್ಕೆ ಬೇಕಿರುವ ಅಗತ್ಯ ವಸ್ತುಗಳ ಪೂರೈಕೆಗೆ ಅನುಕೂಲವಾಗುವ ಥರದ ಒಂದು ವ್ಯವಸ್ಥೆ. ಗೆಳೆಯರೆ, ಅಗತ್ಯ ವಸ್ತುಗಳು ಅಂದರೆ ನೆನಪಾಯಿತು, ಮೊನ್ನೆ ಗಾಜಾಗೆ ಹೋಗ್ತಾ ಇದ್ದು ಒಂದು ಹಡಗನ್ನ ಇಸ್ರೇಲಿನ ಕೋಸ್ಟ್ ಗಾರ್ಡ್ಸ್ ತಡೆದಿದ್ದಾರೆ. ಅದರಲ್ಲಿ ಗಾಜಾಗೊಂದಷ್ಟು ಸಾಮಗ್ರಿಗಳನ್ನು ತಗೊಂಡು ಹೋಗಲಾಗ್ತಾ ಇತ್ತು. ಆಯುಧಗಳು ಅದರಲ್ಲಿದ್ವಾ ಗೊತ್ತಿಲ್ಲ, ಅದರಲ್ಲಿ ಏನಿತ್ತು ಅನ್ನೋದನ್ನ ಇಸ್ರೇಲ್ ಬಹಿರಂಗಗೊಳಿಸಿಲ್ಲ. ಆದರೆ ಪಾಕಿಸ್ತಾನದ ಮಾಜಿ ಸಂಸದನೊಬ್ಬ ಆ ಹಡಗಲ್ಲಿದ್ದ, ಅವನನ್ನ ಇಸ್ರೇಲ್ ತನ್ನ ವಶಕ್ಕೆ ತಗೊಂಡಿದೆ, ವಿಚಾರಣೆ ಮಾಡ್ತಾ ಇದೆ. ಇನ್ನು ಇಲ್ಲಿ ಟ್ರಂಪ್ ಬಾಂಬಿಂಗ್ ಅನ್ನ ನಿಲ್ಲಿಸಿ ಅಂತ ಇಸ್ರೇಲ್ಗೆ ಹೇಳಿದಾರಲ್ವಾ, ಅವ್ರು ಹಾಗೆ ಹೇಳೋ ಹೊತ್ತಿಗೆ ಗಾಜಾ ಅನ್ನೋದು ಭಾಗಶಃ ನಾಶ ಆಗಿದೆ. ಅಲ್ಲಿಗ ಅವಶೇಷಗಳು ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ. ಅಲ್ಲಿದ್ದ ಬೃಹತ್ ಕಟ್ಟಡಗಳು, ಬಹುಮಹಡಿ ಕಟ್ಟಡಗಳು ನಾಶ ಆಗಿವೆ. ಈಗ ಅಲ್ಲಿನ ಎಲ್ಲ ನಗರಗಳನ್ನ ಮತ್ತೆ ಕಟ್ಟಬೇಕು. ಅಲ್ಲಿ ಅಮೆರಿಕ ಈ ಹಿಂದೆ ಕೂಡ ಇದೇ ಮಾತನ್ನ ಹೇಳಿತ್ತು, ಗಾಜಾನ ಸಂಪೂರ್ಣವಾಗಿ ನಿರ್ಮಾಣ ಮಾಡಬೇಕಿದೆ, ಹೀಗಾಗಿ ಅಲ್ಲಿನ ಜನರನ್ನ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಅಮೆರಿಕ ಹೇಳ್ತಾ ಇತ್ತು. ಈಗ ನಾಶ ಮಾಡುವ ಕೆಲಸವನ್ನ ಇಸ್ರೇಲ್ ಮಾಡಿದೆ. ಆ ಪ್ರದೇಶದಲ್ಲಿ ಮರು ನಿರ್ಮಾಣದ ಕೆಲಸ ಶುರು ಆಗಬೇಕಿದೆ. ಇನ್ನು ಈಗಲ್ಲಿ ಹೊಸ ಆಡಳಿತ ಬರಬೇಕು. ಅದರಲ್ಲಿ ಹಮಾಸ್ ಇರೋದಿಲ್ಲ, ಆದರೆ ಇಸ್ರೇಲಿನ ಸೇನೆ ಇನ್ನೂ ಕೆಲ ಕಾಲ ಅಲ್ಲೇ ಇರುತ್ತೆ. ಅವರ ಜೊತೆಗೆ ಬೇಕಿದ್ರೆ ಅರಬ್ ದೇಶಗಳು, ಇಸ್ಲಾಮಿಕ್ ದೇಶಗಳು ತಮ್ಮ ಸೇನೆಯನ್ನು ನಿಲ್ಲಿಸಬಹುದು. ಅಲ್ಲಿಗೆ ಪಾಕಿಸ್ತಾನದ ಸೇನೆ ಕೂಡ ಹೋಗುತ್ತಾ? ಪಾಕಿಸ್ತಾನದ ಸೇನೆ ಅಲ್ಲಿಗೆ ಹೋಗೋದಿರಲಿ, ಅಲ್ಲಿನ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವನ ಗೋಳನ್ನ ಒಂದ್ಸರಿ ನೀವು ಕೇಳಿಸ್ಕೊಂಡು ಬಿಡಿ. ट्रंप साहब ने जो पब्लिक की है ये हमारे नहीं है. मैंने कहा कि इसमें कुछ चेंजेस की गई हैं जो हमारा ड्राफ्ट था. मेरे पास सारा रिकॉर्ड मौजूद है. 20 पॉइंट वो नहीं है जो हमने 8 मुल्कों ने भेजे. ಗೆಳೆಯರೆ, ಪಾಕಿಸ್ತಾನದ ಸಮಸ್ಯೆನೇ ಇದು. ಅವರಿಗೆ ಗಾಜಾದ ವಿಷಯದಲ್ಲಿ ಅರಬ್ ದೇಶಗಳು ಆಡ್ತಾ ಇರೋ ಆಟ ಕೂಡ ಅರ್ಥ ಆಗ್ತಾ ಇಲ್ಲ. ಅಮೆರಿಕಾದ ಎಂಜಲಿಗೆ ಆಸೆ ಪಟ್ಟು ನಾವು ಅಮೆರಿಕ ಅಧ್ಯಕ್ಷನ ಜೊತೆ ಕೂತು ಫೋಟೋ ತೆಗೆಸ್ಕೊತಾ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರಂಪ್ ಮುಂದೆ ನಿಂತು ಅಬುಜಾನ್ ಜಿಂದಾಬಾದ್, ಅಬುಜಾನ್ ಜಿಂದಾಬಾದ್ ಅಂತ ಈ ಪಾಕಿಗಳಿಬ್ರು ಹೇಳಿದ್ರು. ಆದ್ರೆ ಪಾಕಿಸ್ತಾನದಲ್ಲಿನ ಮತಾಂಧ ಮನಸ್ಸುಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತವೆ ಅನ್ನೋದನ್ನ ಅವರು ಯೋಚನೆ ಕೂಡ ಮಾಡಲಿಲ್ಲ. ಪಾಕಿಸ್ತಾನ ಇಸ್ರೇಲ್ ಹಾಗೂ ಭಾರತಗಳ ಬಗೆಗಿನ ದ್ವೇಷವನ್ನ ಹುಟ್ಟೋ ಮಕ್ಕಳಿಗೆ ತಾಯಿ ಹಾಲಿನ ಜೊತೆ ಬೆರೆಸಿ ಕುಡಿಸುತ್ತೆ. ಯಹೂದಿಗಳನ್ನ ದ್ವೇಷ ಮಾಡಬೇಕು, ಹಿಂದೂಗಳನ್ನ ದ್ವೇಷ ಮಾಡಬೇಕು, ಇದು ಬಿಟ್ಟು ಅವರಿಗೆ ಬೇರೆನ್ನೇನು ಕಿವಿಗೆ ಬೀಳೋದೇ ಇಲ್ಲ. ಹಿಂಗೆ ಬೆಳೆದ ಅಲ್ಲಿನ ಮಕ್ಕಳೇ ಇವತ್ತು ಯುವಕರಾಗಿದ್ದಾರೆ, ಮುದುಕರು ಕೂಡ ಆಗಿದ್ದಾರೆ. ಅವರೀಗ ಗಾಜಾನ ಬಿಟ್ಟು ಹಮಾಸ್ ಹೊರಗೆ ಹೋಗಬೇಕು. ಆದರೂ ಪ್ಯಾಲೆಸ್ತೀನ್ ದೇಶ ಅಲ್ಲಿ ರಚನೆ ಆಗೋದಿಲ್ಲ. ಅಮೆರಿಕ, ಇಸ್ರೇಲುಗಳು ಗಾಜಾನ ಹಂಚ್ಕೊಳ್ತವೆ, ಅದಕ್ಕೆ ಪಾಕಿಸ್ತಾನ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಸುಮ್ಮನಿರ್ತಾರ?
ಪಾಕಿ ಆಡಳಿತವನ್ನ ಹರಕಂಡು ತಿಂದು ಬಿಡ್ತಾರೆ. ಈಗಾಗಲೇ ಅಲ್ಲಿ ನಡೀತಿರೋ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಪಾಕಿ ಆಡಳಿತಕ್ಕೆ ಸೇನೆಗೆ ಸಾಧ್ಯ ಆಗ್ತಾ ಇಲ್ಲ. ಬಲೂಚಿಸ್ತಾನ ಬೆಂಕಿ ಆಗಿದೆ. ಆಕ್ರಮಿತ ಕಾಶ್ಮೀರದಲ್ಲಿ ಸೇನೆಯನ್ನು ಕೂಡ ಜನ ಅಡ್ಡಗಟ್ಟಿ ಹೊಡಿತಾ ಇದ್ದಾರೆ. ಅವರ ಯೂನಿಫಾರ್ಮ್ಗಳನ್ನು ಬಿಚ್ಚಿಸಿದ್ದಾರೆ. ನಮಗೆ ನಿಮ್ಮ ಸಹವಾಸ ಸಾಕು, ನಾವು ಭಾರತಕ್ಕೆ ವಿಲೀನ ಆಗ್ತೀವಿ ಅಂತ ಕೂಡ ಕೆಲವರಲ್ಲಿ ಘೋಷಣೆಗಳನ್ನು ಕೂಗೋದಿಕ್ಕೆ ಶುರು ಮಾಡಿದ್ದಾರೆ. ಆಕ್ರಮಿತ ಕಾಶ್ಮೀರದಲ್ಲಿ ಗೋಲಿಬಾರ್ ಮಾಡಿದ್ರೂ ಕೂಡ ಪರಿಸ್ಥಿತಿ ಹಿಡಿತಕ್ಕೆ ಬರ್ತಾ ಇಲ್ಲ. ಇನ್ನು ಭಾರತ ಕೂಡ ಅಲ್ಲಿ ಸೇನೆಯ ದಬ್ಬಾಳಿಕೆಯನ್ನು ಖಂಡಿಸಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಭಾರತ ಹೇಳಿದೆ. ಹಾಗೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಜೆನ್ಜಿ ಪ್ರೊಟೆಸ್ಟ್ಗಳು ಅಂದರೆ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಶುರುವಾಗಿವೆ. ಪಂಜಾಬ್ ಒಂದನ್ನು ಬಿಟ್ಟು ಪಾಕಿಸ್ತಾನದ ಇನ್ಯಾವ ನೆಲಾನೂ ಈಗ ಶಾಂತವಾಗಿಲ್ಲ. ಹೀಗಿರುವಾಗ ಪ್ಯಾಲೆಸ್ತೀನ್ ವಿಷಯದಲ್ಲಿ ಪಾಕಿಸ್ತಾನ ಕೈ ಕೊಡ್ತಾ ಇದೆ ಅಂತ ಅನಿಸಿದ್ರೆ ಪಂಜಾಬಲ್ಲಿನ ಮತಾಂಧರೂ ಬೀದಿಗಿಳಿಯೋದಕ್ಕೆ ಶುರು ಮಾಡ್ತಾರೆ. ಇದು ಗೊತ್ತಿರೋದ್ರಿಂದಲೇ ಉಪ ಪ್ರಧಾನಿ ಇಶಾಕ್ ದಾರ್ ಅಲ್ಲಿ ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದು ನಮ್ಮದಲ್ಲ, ನಾವಿದನ್ನು ಒಪ್ಪಿಲ್ಲ, ನಮಗೆ ತೋರಿಸಿದ್ದೇ ಬೇರೆ, ನಾವು ಸೈನ್ ಮಾಡಿದ್ದೇ ಬೇರೆ, ಆಮೇಲೆ ಟ್ರಂಪ್ ಹೇಳ್ತಾ ಇರೋದೇ ಬೇರೆ, ಅಬುಜಾನ್ ಕ್ಯಾ ಕರ್ದಿಯಾ ತುಮೆ ಅಂತ ಇಶಾಕ್ ದಾರ್ ಅಳ್ತಾ ಇದ್ದಾನೆ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ. ಇನ್ನು ಟ್ರಂಪ್ಗೆ ಕೂಡ ಇದು ಒಂದು ಎಚ್ಚರಿಕೆಯ ಗಂಟೆನೆ. ಭಾರತವನ್ನು ಕೆಣಕೋದಿಕ್ಕೆ, ಮಾನಸಿಕವಾಗಿ ಮಣಿಸೋದಿಕ್ಕೆ ಪಾಕಿಸ್ತಾನವನ್ನು ಬಳಸ್ಕೊಳ್ತೀವಿ ಅನ್ನೋ ಹಳೆ ಟ್ರಿಕ್ ಇದೆ ನೋಡಿ. ಇದು ತುಂಬ ಔಟ್ಡೇಟೆಡ್ ಟ್ರಿಕ್ಕು, ಅದೀಗ ನಡೆಯೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋ ಹಾಗಾಗತ್ತೆ. ಈಗ ನೋಡಿ, ಅಮೆರಿಕಾದ ಟ್ರಂಪ್ ನಮಗೆ ಮೋಸ ಮಾಡ್ತು ಅಂತ ಪಾಕಿಸ್ತಾನ ಬಹಿರಂಗವಾಗಿ ತನ್ನ ಪಾರ್ಲಿಮೆಂಟಲ್ಲಿ ಹೇಳ್ಕೊತಾ ಇದೆ. ಬೇಕಿತ್ತಾ ಇದೆಲ್ಲ? ಇದು ಗೆಳೆಯರೆ, ಇಸ್ರೇಲ್ ಅಮೆರಿಕಾಗಳ ಆಟದಲ್ಲಿ ಪಾಕಿಗಳು ಕಣ್ಣೀರಿಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.